ಹಾಯ್ ಫ್ರೆಂಡ್ಸ್, ಇವತ್ತಿನ ಹೊಸ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಮತ್ತು ಇವತ್ತು ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನಿರೋದು ಕಾಲೇಜ್ಗೆ ಹೋಗೋದಕ್ಕೆ. ಮತ್ತು ಇಲ್ಲಿ ನಾನಿರೋದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ. ರಾಮನಗರ ಬಸ್ ಸ್ಟ್ಯಾಂಡ್ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇವಾಗ ಬೀರೇಶು ಬಂದಾಯಿತು. ಬೀರೇಶ್ ನೋಡಿ ಇಲ್ಲಿ ಕುಂತಿದ್ದಾನೆ. ಇವಾಗ ಬಸ್ ಹತ್ತಿದ್ದೀವಿ. ಬಸ್ ಸಿಕ್ಕಿದೆ ಸದ್ಯ. ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಕ್ಕೆ ಒಳ್ಳೆಯದಾಯಿತು. ಬಸ್ ಸ್ಟ್ಯಾಂಡಲ್ಲೇ ಡೈರೆಕ್ಟಾಗಿ ಬಸ್ ಸಿಕ್ಬಿಡ್ತು. ಇವಾಗ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ಕಾಲೇಜ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ಇಲ್ಲಿಂದ ನಮ್ಮ ಕಾಲೇಜ್ಗೆ ಒಬ್ಬರಿಗೆ 7 ರೂಪಾಯಿ, ಇಬ್ಬರಿಗಾಗಿದ್ದರಿಂದ 14 ರೂಪಾಯಿ ಆಗಿದೆ. ಆಟೋದಲ್ಲಿ ಏನಾರು ಹೋದರೆ ಒಬ್ರಿಗೆ 10 ರೂಪಾಯಿ ಆಗಿಬಿಡುತ್ತೆ. ಅದಕ್ಕೆ ಬಸ್ಸೇ ಬೆಸ್ಟು ಅಂತ ನಾವು ಚೀಪ್ ಆ್ಯಂಡ್ ಬೆಸ್ಟಾಗಿ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಕಾಲೇಜ್ ಹತ್ರ ಬಂದು ಇಳ್ಕೊಂಡಿದ್ದೀವಿ. ಇವಾಗ ಈ ರೋಡೇ ಪ್ರಾಬ್ಲಮ್ಮು. ಈ ರೋಡ್ ಮಾತ್ರ ಒಂಥರ ಕರ್ವ್ ಥರ ಇದೆ. ಆ ಕಡೆ ಬರೋರ್ಗೂ ಗೊತ್ತಾಗಲ್ಲ, ಮತ್ತು ಈ ಕಡೆಯಿಂದ ಹೋಗೋರ್ಗೂ ಗೊತ್ತಾಗಲ್ಲ. ಆ ಥರ ಇದೆ ರೋಡು. ಅದಕ್ಕೋಸ್ಕರ ಇವಾಗ ಸೇಫಾಗಿ ರೋಡ್ ದಾಟಬೇಕು. ನೋಡಿ, ಈ ರೋಡ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಆ ಕಡೆಯಿಂದ ಬರೋರ್ಗೂ ಗೊತ್ತಾಗಲ್ಲ, ಈ ಕಡೆಯಿಂದ ಹೋಗೋರ್ಗೂ ಗೊತ್ತಾಗಲ್ಲ. ಸ್ಪೀಡಾಗಿ ಬರ್ತಾ ಇರ್ತಾರಲ್ಲ, ನಮಗೆ ಗೊತ್ತಾಗಲ್ಲ. ಇವಾಗ ಸೇಫಾಗಿ ರೋಡ್ ದಾಟಿದ್ದಾಯಿತು. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಕಾಲೇಜಲ್ಲಿ ಹೋಗ್ತಾರೋ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಸೀನಿಯರ್ಸು ಎಲ್ಲ ಇಷ್ಟು ಜನ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಕಾಲೇಜೆಲ್ಲ ಮುಗೀತು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಆಗಿದೆ. ಕಾಲೇಜಲ್ಲಿ ಯಾವಾಗಲೂ ಕೂತ್ಕೊಳ್ಳೋ ಜಾಗಕ್ಕೆ ಹೋಗ್ತಾಯಿದ್ದೀವಿ, ನಾನು ಬೀರೇಶ್ ಇಬ್ಬರು. ಇವಾಗ ನಾವು ಯಾವಾಗಲೂ ಕೂತ್ಕೊಳ್ಳೋ ಜಾಗಕ್ಕೆ ಬಂದಿದ್ದೀವಿ. ಮತ್ತು ಇಬ್ಬರು ಕೂತ್ಕೊಂಡು ಇವನ್ನೇ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ನಾಳೆ ಊಟ ಸ್ಟಾರ್ಟ್ ಮಾಡಿಬಿಟ್ಟವನೇ. ನಾನು ಇನ್ನೂ ಕ್ಯಾಮ್ರಾ ಹಿಡ್ಕೊಂಡೇ ಇದ್ದೀನಿ. ಈಗ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಏನು ತಂದಿದ್ದೀನಿ, ಬೀರೇಶ್ ಅವರು ಮೊಸರನ್ನ ತಂದಿದ್ದಾರೆ. ನಾನೇನು ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಮನೇಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್. ಉಪ್ಪಿಟ್ಟು ಕೇಸರಿ ಬಾತ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗಂದರೆ ಉಪ್ಪಿಟ್ಟು ಒಂದೇ ತಿನ್ನೋಕ್ಕಿಂತ ಕೇಸರಿ ಬಾತ್ ತಿನ್ನೋಕ್ಕೆ ತುಂಬ ಇಷ್ಟ. ಇವಾಗ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ಇವಾಗ ಊಟ ಮಾಡಿಕೊಂಡು ಇಬ್ಬರು ಊರಿಗೆ ಹೋಗೋಕ್ಕೆ ಹೋಗ್ತಾಯಿದ್ದೀವಿ. ಮತ್ತು ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ, ಈ ವ್ಲಾಗಲ್ಲೇ ಬರುತ್ತೆ. ಮತ್ತು ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗ್ತಾಯಿದ್ದೀವಿ. ಯಾವ ಜಾಗ ಅಂತ ಅಲ್ಲಿ ಹೋದ್ಮೇಲೆ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಮೇನ್ ರೋಡಿಗೆ ಬಂದಿದ್ದೀವಿ. ಇವಾಗ ಆ ಪ್ಲೇಸ್ಗೆ ಹೋಗೋಕ್ಕೆ ಆಟೋ ಹುಡುಕಬೇಕು. ಇವಾಗ ಬಸ್ಸಲ್ಲಿ ಹೋದ್ರೆ ಆಗಲ್ಲ, ಅದಕ್ಕೆ ಆಟೋದಲ್ಲೇ ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಆಟೋ ಹುಡುಕ್ತಾ ಇದ್ದೀವಿ. ಇವಾಗ ಆಟೋ ಇನ್ನೂ ಯಾವುದು ಸರಿಯೇ ಇಲ್ಲ. ಅದಕ್ಕೆ ಆಟೋ ಕಾಯ್ಕೊಂಡು ಇವಾಗ ಆ ಪ್ಲೇಸ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಆಟೋ ಸಿಕ್ಕಿದೆ. ಆಟೋ ಹತ್ಕೊಂಡು ಇವಾಗ ಆಟೋದಲ್ಲಿ ಹಿಂದೆ ಕೂತಿದ್ದೀವಿ. ಹಿಂದೆ ಕೂತ್ಕೊಳ್ಳೋದೇ ಒಂದು ಮಜಾ. ಫುಲ್ ವ್ಯೂ ಎಲ್ಲ ತೋರಿಸ್ತೀನಿ ನೋಡಿ, ಬ್ಯಾಕ್ ವ್ಯೂ.
ಫ್ರೆಂಡ್ಸ್, ಇವಾಗ ನಾವು ಆಟೋಯಿಂದ ಬಂದು ಇವಾಗ ನಾವು ಮಾರುಕಟ್ಟೆಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಮಾರ್ಕೆಟು. ಈ ಮಾರ್ಕೆಟಲ್ಲಿ APMC ಮಾರುಕಟ್ಟೆ ಅಂತಾರಂತೆ. ನಾವು ಶಾರ್ಟ್ ಫಾರ್ಮ್ ಆಗಿ ಮಂಡಿ ಅಂತ ಕರಿತೀವಿ. ಇಲ್ಲಿ ಮೋಸ್ಟ್ಲಿ ನೀವು ನೋಡ್ಬೋದು. ಇವಾಗ ನೋಡಿ, ಫುಲ್ ಅಂಗಡಿ ಎಲ್ಲ ಫುಲ್ಲು ಖಾಲಿ ಇದೆ. ಮಾತ್ರ ಆಡಳಿತ ಕಚೇರಿ ಎಲ್ಲ ಇದೆ. ಮತ್ತು ನಾವು ಬೆಳಗ್ಗೆ ಹೊತ್ತೇನಾದ್ರು ಬಂದರೆ ಕಾಲಿಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ. ಆದರೆ ನಾವು ಇಷ್ಟೊತ್ತು ಬಂದಿರೋದ್ರಿಂದ ಮಂಡಿ ಎಲ್ಲ ಫುಲ್ಲು ಎಲ್ಲ ಕ್ಲಿಯರ್ ಆಗಿ ಫುಲ್ ಖಾಲಿ ಇದೆ. ಇವಾಗ ಮಂಡಿ ಫುಲ್ ಖಾಲಿ. ಮತ್ತು ಇವಾಗ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ನಾವು ಬಂದಿದ್ದೀವಿ ಈ ಪ್ಲೇಸ್ಗೆ. ಮತ್ತು ಇವತ್ತು ಈ ಪ್ಲೇಸಿಗೆ ಬಂದಿರೋ ರೀಸನ್ ಏನಂದರೆ, ಇವತ್ತು ನಮ್ಮ ಪ್ರವಾಸಿ ದಿನ ಅಂತೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಯಾವ್ದಾರು ಒಂದು ಪ್ಲೇಸ್ ತೋರಿಸ್ಲೇಬೇಕು ಅಂತ ಈ ಪ್ಲೇಸ್ಗೆ ಬಂದಿದ್ದೀವಿ. ಮತ್ತು ಇದು ರಾಮನಗರದಲ್ಲಿ ರಂಗರಾಯ ದೊಡ್ಡಿ ಕೆರೆ ಅಂತಾರೆ. ಅದಕ್ಕೆ ಈ ಪ್ಲೇಸ್ಗೆ ತುಂಬ ಫೇಮಸ್ಸು, ಟೂರಿಸಮ್ ಪ್ಲೇಸ್ ಇದು. ಅದಕ್ಕೋಸ್ಕರ ಈ ಪ್ಲೇಸಲ್ಲಿ ಇವತ್ತು ನಾವು ಬಂದಿದ್ದೀವಿ. ನಿಮಗೆ ಈ ಪ್ಲೇಸ್ನ ನೋಡಿ, ವ್ಯೂ ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಅಲ್ಲೇ ರಂಗರಾಯದೊಡ್ಡಿ ಕೆರೆ ಹತ್ರ ಇರೋ ಬೆಟ್ಟದ ಹತ್ರ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ. ಬೆಟ್ಟ ಮಾತ್ರ ಫುಲ್ಲು ಬಿಸಿಲಲ್ಲಿ ಫುಲ್ಲು ಕೆಂಡ ಥರ ಸುಡ್ತಾ ಇದೆ. ನಿಮಗೆ ಬೇಗ ಹೋಗಬೇಕು. ಅದಕ್ಕೆ ನಿಮ್ಗೆ ಇವಾಗ ವ್ಯೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವಾಗ ಸಖತ್ ಸುಡ್ತಾ ಇದೆ ಕೆಂಡ ಥರ. ಇವಾಗ ಬೇಗ ಹೋಗ್ಬಿಡೋಣ, ಸಖತ್ ಸುಡ್ತಾ ಇದೆ. ನನಗಂತೂ ಅವ್ನು ಬೀರೇಶ ಕೆಳಗಡೆ ಬಂದಿದ್ದಾನೆ, ಬರಲಿಲ್ಲ ಅವನು, ತುಂಬ ಬಿಸಿ ಅಂತ. ನಾನು ಒಬ್ಬನೇ ಬಂದು ನಿಮಗೆ ತೋರಿಸ್ಬೇಕು ಅಂತ ಒಬ್ಬನೇ ಬಂದಿದ್ದೀನಿ. ಇವಾಗ ಸೇಫಾಗಿ ಇಳ್ಕೊಂಡು ಹೋಗಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ಇನ್ನೇನು ಓಡೋ ಟೈಮಲ್ಲಿ ಇದ್ವಿ. ಮತ್ತು ಇಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿದ್ವಿ. ಇಲ್ಲಿ ತುಂಬ ಜನ ಬಂದು ಇಲ್ಲಿ
ಫಿಶ್ ಹಿಡಿತಾ ಇದ್ದಾರೆ. ತುಂಬ ಜನ ಬಂದು ತೋರಿಸ್ತೀನಿ. ಫ್ರೆಂಡ್ಸ್ ಆಲೇ 3 ಮೀನು ಹಿಡಿದಿದ್ದಾರೆ, ಇನ್ನೂ ಹಿಡಿದಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಚಿಕ್ಕ ಹುಡುಗರು ಬಂದು ಹಿಡಿದಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಫುಲ್ಲು ರಂಗರಾಜ ಕೆರೆ ಎಲ್ಲ ಫುಲ್ಲು ಒಂದು ವ್ಯೂ ಎಲ್ಲ ನೋಡಿಕೊಂಡು ಫುಲ್ ಇಬ್ಬರು ತಿರುಗಾಡಿಕೊಂಡು ಮತ್ತೆ ಬಂದು ಒಂದು ಚೆನ್ನಾಗಿರೋ ನೆರಳಲ್ಲಿರೋ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ನೀವೇನಾರು ಫ್ಯಾಮಿಲಿ ಸಮೇತ ಬಂದರೆ ಇಲ್ಲಿ ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ, ಅದು ತೋರಿಸ್ತೀನಿ ನೋಡಿ. ನೀವು ಫ್ಯಾಮಿಲಿ ಜೊತೆ ಬಂದು ತುಂಬ ಚೆನ್ನಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ. ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಮಿಲಿ ಪೂರ್ತಿ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಫುಲ್ ವ್ಯೂ ಎಲ್ಲ ಎಂಜಾಯ್ ಮಾಡಿ ಫುಲ್ಲೆಲ್ಲ ಓಡಾಡಿ ಸುಸ್ತಾಗಿ ಇವಾಗ ತಣ್ಣಗಿರೋ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡು ಇವಾಗ ಇಬ್ಬರು ಚರ್ಮುರಿ ತೊಗೊಂಡು ತಿಂತಾ ಇದ್ದೀವಿ. ಮತ್ತು ನಿಮ್ಮ ಪ್ಲೇಸ್ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.